ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿವಿತಾ ಮೋಹನ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಟಿಕ್ಕಾ ರೆಸಿಪಿ ಮನೇಲಿ ಹೇಗೆ ಮಾಡೋದು ನೋಡೋಣ ಸ್ನೇಹಿತರೆ. ಇಲ್ಲಿ ನಾನು 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಇದನ್ನು ನಾನು ಕ್ಯೂಬ್ ಆಗಿ ಕಟ್ ಮಾಡ್ತಾಯಿದ್ದೀನಿ, ದೊಡ್ಡ ದೊಡ್ಡ ಪೀಸಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಾವು ಗ್ರಿಲ್ ಮಾಡೋದ್ರಿಂದ ಸ್ನೇಹಿತರೆ ಇದು ಸಣ್ಣ ಆದರೆ ಕಟ್ ಆಗುತ್ತೆ. ಸೊ ಸ್ವಲ್ಪ ಬಿಗ್ ಸೈಜಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇದು ಪನ್ನೀರು ಮಾರ್ಕೆಟಲ್ಲೇ ರೆಡಿ ಅವೈಲೇಬಲ್ ಇರುತ್ತೆ, ನೀವು ಯಾವ ಬ್ರ್ಯಾಂಡ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದನ್ನು ಸಹ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ಅಂದರೆ, ಇದು ಸಣ್ಣ ಕಟ್ ಮಾಡಿದರೆ ಸರಿಯಾಗಲ್ಲ ಸ್ನೇಹಿತರೆ, ಸ್ವಲ್ಪ ದೊಡ್ಡ ಪೀಸಾಗಿ ಕಟ್ ಮಾಡ್ಕೋಬೋದು. ಸೊ ನಮ್ಮ ಪನ್ನೀರ್ ಟಿಕ್ಕಾ ಮಸಾಲ ರೆಸಿಪಿ ಆಗೋದ್ರಿಂದ ನಾನಿಲ್ಲಿ ಬರೀ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಮಾತ್ರ ಯೂಸ್ ಮಾಡ್ತಿದ್ದೀನಿ. ನೀವು ಇಲ್ಲಿ ವೆಜ್ ಗ್ರಿಲ್ ಮಾಡೋದಾದರೆ ನೀವಿಲ್ಲಿ ಮಶ್ರೂಮ್ ಯೂಸ್ ಮಾಡ್ಕೋಬೋದು, ಬೇಬಿ ಕಾರ್ನ್ ಯೂಸ್ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಯಾವ್ಯಾವ ವೆಜ್ಜೀಸ್ ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಈಗ ನೋಡ್ತಾ ಇದ್ದೀರಲ್ಲ, ಬಿಗ್ ಸೈಜಲ್ಲಿ ನಾನು ಕ್ಯೂಬ್ ಆಗಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ಥರ ನಾವು ಟೊಮೆಟೊನೂ ಸಹ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಆನಿಯನ್ ಕೂಡ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ನಾನು ಇಲ್ಲಿ ಎರಡು ದೊಡ್ಡದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಆ್ಯಂಡ್ ಒಂದೆರಡು ಆನಿಯನ್ ತೊಗೊಂಡಿದ್ದೀನಿ, ಆ್ಯಂಡ್ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ನಾನು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆನಿಯನ್ನು ಸೇಮ್ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಟ್ ಮಾಡೋದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ನೋಡ್ಕೊಳ್ಳಿ ಯಾವ ಥರ ಕಟ್ ಮಾಡ್ಕೋಬೇಕು ಅನ್ನೋದು. ಅದಕ್ಕೋಸ್ಕರ ನಾನು ಈ ಥರ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಲಾರ್ಜ್ ಬೌಲ್ ತೊಗೊಳ್ಳಿ. ಅಲ್ಲಿ ನಾನು 1/2 ಕಪ್ಪು ಕರ್ಡ್ ತೊಗೋತಾ ಇದ್ದೀನಿ. ಸೊ ನೀವು ಮನೇಲೇ ರೂಮ್ ಟೆಂಪ್ರೇಚರ್ ಇರುವಂಥ ಕರ್ಡ್ ಹಾಕೋಬೋದು. ಸೊ ಕರ್ಡ್ಗೆ ನಾವು ಈಗ ಏನೇನು ಮಿಕ್ಸ್ ಮಾಡೋಣ ನೋಡೋಣ. ಇಲ್ಲಿ ನಾನು 1 ಟೇಬಲ್ ಸ್ಪೂನು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಸ್ನೇಹಿತರೆ. ಇದು ಆಪ್ಷನಲ್ಲು, ನಾನು ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ಇಲ್ಲಿ ನೀವು ಆಮ್ಚೂರ್ ಪೌಡರ್ ಸಹ ಬೇಕಾದ್ರೆ ತೊಗೊಳ್ಬೋದು. ಆ್ಯಂಡ್ 1 ಸ್ಪೂನು ಪೆಪ್ಪರ್ ಪೌಡರ್ ತೊಗೋತಿದ್ದೀನಿ. ನಿಮ್ಗೆ ಖಾರ ಹೆಚ್ಚು ಬೇಕಂದರೆ ಹೆಚ್ಚು ಹಾಕೋಬೋದು. ಆ್ಯಂಡ್ ಇಲ್ಲಿ ನಾನು ಕೊರಿಯಂಡರ್ ಪೌಡರ್ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲೇ ಮಾಡ್ಕೊಂಡಿರೋ ಧನಿಯಾ ಪೌಡರು ಇಲ್ಲಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಕ್ಯುಮಿನ್ ಪೌಡರ್ ತೊಗೊಳ್ತಾ ಇದ್ದೀನಿ, ಜೀರಿಗೆ ಪೌಡರು. ನೀವು ಹುರಿದು ಪುಡಿ ಮಾಡಿ ಅಂತ ರಿಚ್ ಜೀರಿಗೆ ಪೌಡರ್ ಬೇಕಾದ್ರೆ ತೊಗೊಳ್ಬೋದು, ಅಂಗಡಿಲಿ ರೆಡಿ ಅವೈಲೇಬಲ್ ತೊಗೋಬೋದು. ನಾನು ಆಲ್ರೆಡಿ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಇನ್ನು 1.5 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಇದೆಲ್ಲ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಚೇಂಜ್ ಮಾಡ್ಕೋಬೋದು. 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಒಂದು 1.5 ಇನ್ನೊಂದು ಹಾಫ್ ಬೇಕಂತ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನು ಹಾಕ್ತಾಯಿದ್ದೀನಿ. ಆಲ್ರೆಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಆ್ಯಂಡ್ ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಿ ಇಟ್ಕೊಂಡಿರೋದು ಹಾಕ್ತಾಯಿದ್ದೀನಿ ಇಲ್ಲಿ. ಆ್ಯಂಡ್ ಲಾಸ್ಟಿಗೆ ಇದು ಮೋರ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಸ್ನೇಹಿತರೆ, ಇದು ಮಿಸ್ ಮಾಡೋಂಗೆ ಇಲ್ಲ. ಇಲ್ಲಿ ನಾನು 2 to 3 ಟೇಬಲ್ ಸ್ಪೂನು ನಾನು ಬೇಸನ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದೇ ಮೇನ್ ಕೋಟಿಂಗ್ಗೆ ಇಲ್ಲಿ ಅವಶ್ಯಕತೆ ಇರೋದು. ಸೊ 3-4 ಟೇಬಲ್ ಸ್ಪೂನು, ನೀವು ಲಾಸ್ಟ್ ಸ್ಪೂನ್ ಆದರೆ ಇದನ್ನು ತೊಗೊಂಡು ಇವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿದ್ದೀವಿ. ಸೊ ಇಲ್ಲಿ ನಾನು ಲಾಸ್ಟಿಗೆ ಕಸೂರಿ ಮೆಥಿ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲೇ ಬೇಕಂದರೆ ಇಲ್ಲೇ ಕಸೂರಿ ಮೆಥಿ ಹಾಕ್ಕೋಬೋದು ಸ್ನೇಹಿತರೆ. ಈ ಹಾಕ್ಕೊಂಡು ನಾನು 1 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕಿ ಎಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೀಟಾಗಿ ಮಸಾಲ ಚೆನ್ನಾಗಿ ಎಲ್ಲ ಹಿಡಿಬೇಕು ಮೊಸರಿಗೆ. ಸೊ ನೀಟಾಗಿ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಸೊ ಈಗ ನಮ್ಮದು ತಿಕ್ಕಾಗಿರೋ ಒಂದು ಬ್ಯಾಟರ್ ರೆಡಿಯಾಗಿದೆ ಸ್ನೇಹಿತರೆ. ಇಲ್ಲಿ ನೀಟಾಗಿ ನಾವೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಸೊ ನಾನಿಲ್ಲಿ ಚಾಟ್ ಮಸಾಲ ಹಾಕ್ತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ ಫ್ಲೇವರ್. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಅಂದರೆ ಪನ್ನೀರ್ ಟಿಕ್ಕಾ ಆಗಿರೋದ್ರಿಂದ ಸ್ವಲ್ಪ ಚಾಟ್ ಹಾಕಿದರೂ ಚೆನ್ನಾಗಿರುತ್ತೆ ಅಂತ ಲಾಸ್ಟಿಗೆ ನಾನು ಹಾಕ್ತಾಯಿದ್ದೀನಿ ಇಲ್ಲಿ. ನಿಮಗೆ ಬೇಡ ಅಂದರೆ ಮನೇಲಿ ಇಲ್ಲ ಅಂದರೆ ಇದ್ರ ಏನೂ ಅವಶ್ಯಕತೆ ಇಲ್ಲ, ಹಾಕಬೇಕಂತಿಲ್ಲ. ಮತ್ತು ಇದು ಟಿಕ್ಕಾ ಹಾಕಿಬಿಟ್ಟು ಚೆಂದಾಗಿ ನಾವು ಮಿಕ್ಸ್ ಕೊಡೋಣ ಒಂದೊಳ್ಳೆ.
ಸೊ ಲಾಸ್ಟಿಗೆ ನಾನಿಲ್ಲಿ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಈಗ ಮಿಕ್ಸ್ ಮಾಡ್ಕೊಂಡಿರೋ ಬ್ಯಾಟರ್ಗೆ ನಾವು ಇವಾಗ ಎಲ್ಲ ವೆಜಿಟೇಬಲ್ಸ್ ಆಲ್ರೆಡಿ ನಾನು ಹೇಳಿರೋಂಗೆ ಕ್ಯೂಬ್ ಆಗಿ ಕಟ್ ಮಾಡ್ತಿದ್ದೀರಲ್ಲ ಅದನ್ನೆಲ್ಲ ನಾವು ಇಲ್ಲಿಗೆ ಆ್ಯಡ್ ಮಾಡ್ತಾ ಬರೋಣ. ಫಸ್ಟ್ ಇವಾಗ 1 ಕಪ್ ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಬಿಗ್ ಸೈಜ್ ಕಟ್ ಮಾಡಿರೋ ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ರೌಂಡ್ ಶೇಪಲ್ಲಿ ಕಟ್ ಮಾಡಿರೋ ಟೊಮೆಟೊನ ಹಾಕ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕೋಣ. ಅದು ನೀಟಾಗಿ ಕ್ಯೂಬ್ ಕಟ್ ಮಾಡಿರೋ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾವು ಆನಿಯನ್ನು ಸಹ ನಾವು ಇಲ್ಲಿ ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ರಲ್ಲ ಸ್ನೇಹಿತರೆ, ಆ ಆನಿಯನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಿಯನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ನಾವು ನೀಟಾಗಿ ಇದನ್ನು ಕಲಿಸ್ಕೋಬೇಕು ಸ್ನೇಹಿತರೆ. ನೀಟಾಗಿ ಆ ಎಲ್ಲ ಮಸಾಲಾನು ಆ ತರಕಾರಿಗಳಿಗೆ ಪನ್ನೀರಿಗೆಲ್ಲ ಚೆಂದ ಹಿಡಿಬೇಕು. ಸೊ ಇಲ್ಲೊಂದು ಚೆಂದ ಮಿಕ್ಸ್ ಕೊಡೋಣ ಸ್ನೇಹಿತರೆ. ಈ ಥರ ಚೆಂದ ಮಿಕ್ಸ್ ಮಾಡಿ ನಾವು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಫ್ರೀಝರಲ್ಲಾದರೆ ಒಂದು 1/2 ಅವರ್ ಮ್ಯಾರಿನೇಟ್ ಮಾಡ್ಬೋದು. ನಿಮಗೆ ಅರ್ಜೆಂಟ್ ಏನಿಲ್ಲ, ಇಮಿಡಿಯೇಟಾಗಿ ಏನು ಮಾಡಬೇಕಿಲ್ಲ ಅಂದರೆ ಇನ್ನು ನೀವು 1 to 2 ಅವರ್ಸ್ ನೀವು ಫ್ರೀಝ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆವಾಗ ಚೆಂದ ಇದಕ್ಕೆಲ್ಲ ಹಿಡಿದಿರುತ್ತೆ. ನಾವೀಗ ಇದು ವೆಜ್ಜಿನ ನೋಡ್ತಾ ಇದ್ದೀವಲ್ಲ, ನಾನ್ ವೆಜ್ಜಲ್ಲೂ ಸಹ ಸೇಮ್ ಇದೇ ಥರ ಮಾಡೋದು. ಇಲ್ಲಿ ಚಿಕನ್, ಫಿಶ್ ಏನು ಬೇಕಾದ್ರೂ, ಮಟನ್ ಏನು ಬೇಕಾದ್ರೂ ಇದೇ ಥರ ಯೂಸ್ ಮಾಡ್ಬೋದು. ನೋಡಿದ್ರೆ ಲಾಸ್ಟಿಗೆ ಕಸೂರಿ ಮೆಥಿ ಹಾಕಿದೆ. ಯಾವ ಥರ 1/2 ಅವರ್ ಆಗಿ ಮ್ಯಾರಿನೇಟ್ ಆಗಿದೆ ನೀಟಾಗಿ. ನಾನು 45 ಮಿನಿಟ್ಸ್ ಇಟ್ಟಿದ್ದೆ. ಇವಾಗ ಯಾವ ಥರ ಅದನ್ನು ನಾವು ಈ ಗ್ರಿಲ್ ಸ್ಟಿಕ್ ಬರುತ್ತೆ ಸ್ನೇಹಿತರೆ, ಗ್ರಿಲ್ ಸ್ಟಿಕ್ನಿಗೆ ಪ್ರತಿಯೊಂದು ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಒಂದೊಂದೇ ಥರ ಹಾಕ್ತಾ ಬರೋಣ. ಸೊ ನಿಮಗೆ ಇಲ್ಲಿ ಸ್ಟೀಲ್ ದಾರ್ ಯೂಸ್ ಮಾಡ್ಬೋದು, ಐರನ್ ದಾರ್ ಯೂಸ್ ಮಾಡ್ಬೋದು, ವುಡನ್ ಟೂತ್ ಪಿಕ್ ಸೈಜ್ ಬರುತ್ತೆ, ಅದನ್ನಾದರೂ ನೀವು ಯೂಸ್ ಮಾಡಿ. ತವದಲ್ಲಾದರೂ ಮಾಡ್ಬೋದು, ಡೈರೆಕ್ಟಾಗಿ ಗ್ರಿಲ್ಲಲ್ಲಿ ಗ್ಯಾಸಲ್ಲಾದರೂ ನೀವು ಇದನ್ನು ಮಾಡ್ಕೊಳ್ಬೋದು. ಸೊ ಇದೇ ಥರ ಒಂದೊಂದೇ ನಿಮ್ಗೆ ಯಾವ ಥರ ಫಸ್ಟ್ ಯಾವುದು ಬೇಕು, ಟೊಮೆಟೊ, ಆನಿಯನ್, ಈ ಥರ ಪನ್ನೀರ್ ಹಾಕ್ಕೊಂಡು ನೀಟಾಗಿ ಈ ಥರ ಒಂದು ಫಿಕ್ಸ್ ಥರ ಮಾಡೋಣ ಸ್ನೇಹಿತರೆ. ಈ ಥರ ನೋಡಿ, ಈ ಥರ ಮಾಡಿಟ್ಟಿದ್ದೀನಲ್ಲ, ಈ ಥರ ಮಾಡಿ ನೆಕ್ಸ್ಟ್ ನಾನು ಗ್ರಿಲ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಸೊ ಗ್ರಿಲ್ ಇಟ್ಕೊಂಡು ಫಸ್ಟು ಸ್ಲಿಮ್ಮಲ್ಲಿ ನೀವು ಈ ಥರ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ತಾ ಹೋದರೆ ಆಯಿತು ಸ್ನೇಹಿತರೆ. ಪಟ್ ಅಂತ ರೆಡಿಯಾಗುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಥರ ಮನೆಯಲ್ಲಿ ಹೆಲ್ದಿಯಾಗಿ ನೀವೇ ಈಸಿಯಾಗಿ ಬೇಗ ಮಾಡಿಕೊಂಡು ತಿನ್ಬೋದು. ಹೆಲ್ದಿಯಾಗಿ ಔಟ್ಸೈಡ್ ಫುಡ್ ತುಂಬ ತಿನ್ನೋ ಬದಲು ಮನೆಯಲ್ಲೇ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಎರಡೂ ಸೈಡ್ ಫುಲ್ ತಿರ್ಗಿಸ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಸ್ನೇಹಿತರೆ. ಪಟ್ ಅಂತ ರೆಡಿಯಾಗುತ್ತೆ ಸ್ನೇಹಿತರೆ. ಓನ್ಲಿ ನಮ್ಮ ಮ್ಯಾರಿನೇಟಿಂಗ್ ಮಾತ್ರ ಟೈಮ್ ಬೇಕಾಗಿದೆ, ಒಂದು 30 ಮಿನಿಟ್ಸ್. ಆಮೇಲೆ ನೀವು ಮನೇಲಿ ಪಟ ಅಂತ ನಿಮಗೆ ತಿನ್ಬೇಕು ಅನ್ನಿಸ್ದಾಗ ಪಟ ಅಂತ ಮಾಡಿ ತಿಂತಾ ಇರ್ಬೋದು. ನೋಡ್ತಾ ಇದ್ರಲ್ಲ ಹೆಂಗೆ ಬರ್ತಾಯಿದೆ ಫೈರ್ ಅಂತ. ಫೈರಲ್ಲಿ ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಕುಕ್ ಮಾಡ್ತಾರೆ ಅದೇ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ನೋಡಿದ್ರಲ್ಲ ಯಾವ ಥರ ಬೆಂಕಿ ಬಂದು ಯಾವ ಥರ ಅದು ಕುಕ್ ಆಗ್ತಾಯಿದೆ ಅಂದರೆ ತುಂಬ ಸ್ಲೋ ಮಾಡ್ಬೋದು. ನಿಮ್ಗೆ ಆ ಥರ ಮಾಡೋಕ್ಕಾಗಿಲ್ಲ ತವದಲ್ಲಿ ಫುಲ್ ಆಯಿಲ್ ಹಾಕಿ ಅದನ್ನು ಸೇಮ್ ಒಂದು ಪೀಸ್ನ ಈ ಥರ ಇಟ್ಬಿಟ್ಟು ನೀವು ಎರಡೂ ಸೈಡ್ ಬೇಯಿಸ್ಕೊಂಡು ಹಾಗೇ ತಿನ್ಬೋದು ಸ್ನೇಹಿತರೆ. ಸೊ ನೋಡಿದ್ರಲ್ಲ ಯಾವ ಥರ ನಮ್ಮ ಪನ್ನೀರ್ ಟಿಕ್ಕಾ ರೆಸಿಪಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಥಿಂಕ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ.